ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿರುವಂತ ನಿಖಿಲ್ ಅವರು ಕೂಡ ಮಂಡ್ಯ ಪ್ರಚಾರ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರ ಬಗ್ಗೆ ಆ ಬೆಳವಣಿಗೆ ಬಗ್ಗೆ ಮಾತಾಡಿದ್ದಾರೆ. ನನ್ನ ಪರ ಪ್ರಚಾರ ಮಾಡೋದಕ್ಕೆ ಚಿತ್ರರಂಗದ ಅವಶ್ಯಕತೆ ಇಲ್ಲ. ನನಗೆ ನನ್ನ ಪಕ್ಷದ ಕಾರ್ಯಕರ್ತರೇ ಯೋಧರಿದ್ದಂತೆ ಯಾವ ಸ್ಟಾರ್ಗಳು ಕೂಡ ಪ್ರಚಾರಕ್ಕೆ ಬರೋದಿಲ್ಲ, ಕರೆಸೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ನಿಖಿಲ್ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಈಗ. ಬನ್ನಿ, ಹಾಗೆ ಜೆಡಿಎಸ್ನ ಸಂಭಾವ್ಯ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಮಂಡ್ಯದಲ್ಲಿ ಸಾಕಷ್ಟು ಕೇಳ್ಬರ್ತಿರುವಂಥದ್ದು ಏನು ದೇವೇಗೌಡರು ಕುಟುಂಬದಿಂದ ಕುಟುಂಬ ರಾಜಕಾರಣಕ್ಕೆ ಮುಂದಾಗ್ತಿರುವಂಥದ್ದು. ಈಗ ಅವರ ಮೊಮ್ಮಗನ ಗೆಲ್ಲಿಸಲಿಕ್ಕೆ ಅಂತ ಹೇಳಿ ಈಗ ಮಂಡ್ಯ ಜಿಲ್ಲೆಗೆ ತಂದು ನಿಲ್ಲಿಸಿದ್ದಾರೆ. ನಿಖಿಲ್ ರವರಿಂದ ಕೊಡುಗೆ ಏನೂ ಇಲ್ಲ ಮಂಡ್ಯಕ್ಕೆ ಅನ್ನೋ ಮಾತು ಬರ್ತಿರುವಂಥದ್ದು. ಈಗ ಕುಟುಂಬ ರಾಜಕಾರಣ ಎಲ್ಲಿಲ್ಲ ಸಾಹೇಬ್ರೆ, ತಮಗೆ ತುಂಬ ಚೆನ್ನಾಗಿ ಅರಿವಿದೆ ಮಾಧ್ಯಮದವರು, ತಮಗೆ ಭಾರಿ ಮಾಹಿತಿಗಳಿದೆ ಇದ್ರ ಬಗ್ಗೆ. ಇವತ್ತು ನೋಡಿ, ಒಬ್ಬ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ರಾಜಕಾರಣಿ ಮಗ ರಾಜಕಾರಣಿ ಆದರೆ ತಪ್ಪೇ ನಾನು ಕೇಳೋದು. ಇವತ್ತು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ನಾನು ರಾಜಕಾರಣದ ಕುಟುಂಬದಿಂದ ಬರ್ತಾ ಇದ್ದೀನಿ ನಿಜ, ಆದರೆ ನಾನು ಎಷ್ಟರ ಮಟ್ಟಿಗೆ ಜನಗಳ ಜೊತೆ ಸ್ಪಂದಿಸ್ತೀನಿ, ಅವರ ಒಡನಾಟಗಳ ಜೊತೆ ನಾನು ಒಬ್ಬ ಮನೆ ಮಗನಾಗಿರ್ತೀನಿ ಅನ್ನೋದನ್ನು ಅವ್ರು ಗಮನಿಸಿ ಮುಂದಿನ ದಿನಗಳಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಇಲ್ಲೆಲ್ಲ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಗೋ ಬ್ಯಾಕ್ ಅನ್ನೋ ಅಭಿಯಾನ ಶುರುವಾಗಿರುವಂಥ, ಅಂದರೆ ಎಲ್ಲೋ ಒಂದು ಕಡೆ ಹೋಗುವಂಥ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅದಕ್ಕೆ. ಯಾಕೆಂದರೆ ಅಲ್ಟ್ರವಾಗಿ ಇಲ್ಲಿನ ಜನತೆ ಡಿಸೈಡ್ ಮಾಡ್ತಾರೆ. ಯಾರೋ 4 ಜನ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿದ ತಕ್ಷಣ ಅದು ಸತ್ಯ ಆಗಲಿಕ್ಕಿಲ್ಲ. ಸರ್, ಈಗ CM ರವರು ಏನು ಈಗ ನಿಮ್ಮನ್ನು ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಈಗ ಕಣಕ್ಕಿಳಿಸ್ತಿದ್ದಾರೆ. ಜೊತೆಗೆ ಈಗ ರಾಜ್ಯದಲ್ಲಿ ಮೈತ್ರಿ ಪಕ್ಷ ಇದೆ. ಆದರೆ ಮೈತ್ರಿ ಪಕ್ಷ ಇದ್ರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರೇ ಕೂಡ ನಿಖಿಲ್ ಅವರು ಬೇಡ, ಬೇರೆ ಅಭ್ಯರ್ಥಿನ ತಂದು ನಿಲ್ಲಿಸ್ತೀವಿ, ಮಂಡ್ಯ ಜಿಲ್ಲೆಯಲ್ಲಿ ನಾಯಕರು ಇಲ್ವಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ ನೋಡಿ, ಇವತ್ತು ರಾಜಕಾರಣದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ, ಎಲ್ಲರೂ ನಮ್ಮ ಪರವಾಗಿ ನಿಲ್ಲೋದಿಲ್ಲ. ಕೆಲವೊಂದಷ್ಟು ಜನ ಟೀಕೆಗಳು ಮಾಡ್ತಾರೆ, ವಿರೋಧಿಸ್ತಾರೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಅಲ್ಟಿಮೇಟ್ಲಿ ಇವತ್ತು ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಮುಂದೆ ಬಂದಿದೆ. ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ರೇಷಿಯೋ ವಿಚಾರ ಬಂದಾಗ ಇಬ್ಬರು ಕೂತು ಮಾತುಕತೆ ಮಾಡಿ ಚರ್ಚೆ ಮಾಡಿ ತಗೊಂಡಿರುವಂಥ ನಿರ್ಧಾರಗಳಿದು. ಸೊ ಹಾಗಾಗಿ ಜನಗಳ ಅಭಿಪ್ರಾಯ ಏನಿದೆ ಅದೇ ಅಂತಿಮ ತೀರ್ಪು. ಸರ್, ಇನ್ನೂ ಕೂಡ ಯಾವುದೇ ರೀತಿಯಾಗಿ ಸೀಟು ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಇನ್ನೂ ಕೂಡ ಮಂಡ್ಯದಲ್ಲಿ ಈ ಒಂದು ಗೊಂದಲ ಮುಂದುವರೆದಿದೆ. ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕೋ ಬೇಡವೋ ಇದು ಯಾವಾಗ ಡಿಸೈಡ್ ಆಗುತ್ತೆ ಸರ್ ಅಧಿಕೃತವಾಗಿ? ನೋಡಿ, ನಾಳೆ ಬಹುಶಃ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ನೀಡ್ತಾ ಇದ್ದಾರೆ. ಸೊ ಕಾದ್ ನೋಡಿ. ಸೊ ಇದಿಷ್ಟು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಮಂಡ್ಯದಿಂದ ಕ್ಯಾಮರಾ ಮಧು ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ.